ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಎಲ್ಲರಿಗೂ ಸಹ ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ನನ್ನ ಹೊಸ ಚಾನಲಲ್ಲಿ ನಾನು ಯಾವ ರೀತಿಯಲ್ಲಿ ನಿಮಗೆ ಉಪಯೋಗವಾದ ಮಾಹಿತಿನ ಕೊಡಬಲ್ಲೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ಹೌದು, ನನ್ನ ಒಂದು ಚಾನಲ್ ನಿಮಗೆಲ್ಲರಿಗೂ ಉಪಯೋಗ ಆಗೋ ನಿಟ್ಟಿನಲ್ಲೇ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಹೌದು, ನಮ್ಮ ಅಕ್ಕ ತಂಗಿಯರು, ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರನೇ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿರೋವಂಥದ್ದು. ಹೌದು, ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಮಕ್ಕಳಾಗದೇ ಇರೋರಿಗೆ ಯಾವ ರೀತಿ ಎಲ್ಲ ನೀವು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಹಾಗೆಯೇ ತುಂಬ ಜನಕ್ಕೆ ಮಕ್ಕಳಾಗೆ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಡೌಟ್ಸ್ಗಳು ಬರುತ್ತೆ. ಯಾವ್ಯಾವ ತಿಂಗಳಲ್ಲಿ ನಿಮ್ಮ ಮಗು ಬೆಳವಣಿಗೆ ಯಾವ ರೀತಿಯಲ್ಲಿ ಆಗುತ್ತೆ, ಯಾವೆಲ್ಲ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ನೀವು ಯಾವೆಲ್ಲ ಫುಡ್ನ ತಿನ್ನಬೇಕು, ಯಾವೆಲ್ಲ ತರಕಾರಿಗಳನ್ನ ತಿನ್ನಬೇಕು, ಯಾವುದನ್ನು ಬಿಡಬೇಕು, ನಿಮ್ಮ ದೇಹಕ್ಕೆ ಯಾವುದೆಲ್ಲ ಒಂದಲ್ಲ ಅದನ್ನೆಲ್ಲ ಯಾವ ರೀತಿಯಲ್ಲಿ ನೀವು ಕಂಡುಕೊಳ್ಳೋದು, ಯಾವೆಲ್ಲ ಮೆಡಿಕೇಷನ್ಸ್ನ ನೀವು ಮಾಡಬೇಕು, ಹಾಗೆ ಮಕ್ಕಳನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು, ಅವರ ಮಂತ್ಲಿ ರೂಟೀನ್ ಹೇಗಿರುತ್ತೆ, ಅದರ ಆಹಾರ ಏನು, ಅದನ್ನೆಲ್ಲದನ್ನು ಸಹ ನಾನು ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸಿಕೊಡ್ಬೇಕನ್ನುವ ಒಂದು ಇಚ್ಛೆಯಿಂದ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೌದು ಮೇಡಮ್, ಆಗಿದ್ರೆ ನೀವು ಡಾಕ್ಟ್ರಾ ಅಂತ ಕೇಳಿದರೆ, ನಾನು ಖಂಡಿತವಾಗ್ಲೂ ಡಾಕ್ಟ್ರಲ್ಲ, ನಾನು ಸಹ ಒಬ್ಬಳು ಗೃಹಿಣಿ. ಆದರೆ ನನ್ನ ಅನುಭವ ಏನಿದೆ ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಇಬ್ಬರು ಟ್ವಿನ್ಸ್ ಸಹ ನನಗಿದ್ದಾರೆ, ಹಾಗೆ ಒಂದು ಮಗಳು ಸಹ ನನಗಿದ್ದಾರೆ. ನನಗೆ 3 ಜನ ಹೆಣ್ಮಕ್ಳು. ಸೊ ಇದರ ಅನುಭವದ ಮೇಲೆ ನಿಮ್ಮ ಮುಂದೆ ನಾನು ಅನುಭವಿಸಿದ ಎಲ್ಲ ಕಷ್ಟಗಳೇನೇನು ನಾನು ಅನುಭವಿಸ್ದೆ, ಅದರ ಮೇಲೆ ನಾನು ಅದನ್ನೆಲ್ಲ ಯಾವ ರೀತಿಯಲ್ಲಿ ಓವರ್ಕಮ್ ಮಾಡಿದೆ, ಮಕ್ಕಳು ಆಗದೆ ಇರಬೇಕಾದ್ರೆ ನಾವು ಏನೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು, ಇದನ್ನೆಲ್ಲ ಸಹ ನಾನು ನಿಮಗೆ ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನುವ ದೃಷ್ಟಿಯಲ್ಲಿ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ PCOD ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅವರಿಗೂ ಸಹ ನನ್ನ ಕಡೆ ಆದ ಒಂದು ಉಪಯೋಗ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮಗೂ ಸಹ ಇಷ್ಟವಾಗಿದ್ದಲ್ಲಿ, ನಿಮಗೂ ನಾನು ಹೇಳುವ ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇವತ್ತಿನಿಂದನೇ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಪ್ರೋತ್ಸಾಹ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತ, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಅಕ್ಕ ತಂಗಿಯರೇ, ನಿಮಗೋಸ್ಕರನೇ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಒಂದು ಚಾನಲ್ನ ನಿಮ್ಮ ಮನೆಗಳನ್ನು ನೀವೇ ನಡೆಸ್ಕೊಂಡು ಹೋಗಬೇಕಾಗಿ. ಹಾಗೆಯೇ ಇನ್ನೂ ಏಕೆ ತಡ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಬೆಲ್ ಬಟನ್ ಇರುತ್ತಲ್ಲ, ಬೆಲ್ ಬಟನ್ ಒತ್ತಿದ್ದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ. ಆ ಆಲ್ ಅನ್ನೋ ಆಪ್ಷನ್ನ ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲ ವೀಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು, ಸರಿನಾ? ಹಾಗೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಉತ್ತರನ ಕೊಡೋ ಪ್ರಯತ್ನ ಮಾಡ್ತೀನಿ. ಉತ್ತರನ ಕೊಡ್ತೀನಿ, ಸರಿನಾ? ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ರೂ ಸಹ ಪರ್ಸ್ನಲಿ ಹೇಳಲಿಕ್ಕಾಗಲಿಲ್ಲದಂದ್ರೂ ನನ್ನ ಒಂದು ಯೂಟ್ಯೂಬ್ ಏನಿದೆ ಅದರಲ್ಲಿ ನನ್ನ ಮೇಲ್ ಐಡಿನೂ ಸಹ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೇನಾದರೂ ಪರ್ಸ್ನಲ್ ಏನಾದರೂ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮೇಲ್ ಮಾಡಿ, ಅದನ್ನು ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಆದರೆ ಏನೇ ಕ್ವಶನ್ಸ್ ಇದ್ರೂ ಅದಕ್ಕೊಂದು ಮೀನಿಂಗ್ಫುಲ್ ಆಗಿರಬೇಕು. ಹಾಗೆಯೇ ಇದರಿಂದ ನಾನು ನಿಮಗೆ ಹೇಳ್ತೀನಿ, ನಿಮಗೆ ಉಪಯೋಗ ಆಗದೇ ಇರೋ ಮಾಹಿತಿಗಳನ್ನ ಕೊಟ್ಟು ನಿಮ್ಮನ್ನು ಮಿಸ್ಲೀಡ್ ಮಾಡುವಂಥ ಜವಾಬ್ದಾರಿ ನಂದಾಗಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನಿಮ್ಮ ಸಲಹೆ ಏನಿದ್ರೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ನಿಮ್ಮ ಪ್ರೋತ್ಸಾಹ ಇನ್ನು ಮುಂದೆ ನನ್ನ ಮೇಲೆ ಹೀಗೆ ಇರುತ್ತೆ ಅಂತೇಳಿ ನಂಬಿರ್ತೀನಿ. ಧನ್ಯವಾದಗಳು.